ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಡಾಂಬರೀಕರಣ ಕಾಮಗಾರಿ ಈಗ ಶುರುವಾಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನಿಂದ ಬೆಂಗಳೂರಿನಲ್ಲಿ ಇರುವಂತಹ ಪೀಣ್ಯ ಫ್ಲೈಓವರ್ ಅನ್ನ ಬಂದ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇವತ್ತಿನಿಂದ ಆಗಸ್ಟ್ 5ರವರೆಗೂ ಕೂಡ ಫ್ಲೈಓವರ್ ಮೇಲೆ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ರೈಟ್ ನೋಡಿ, ಪೀಣ್ಯ ಫ್ಲೈಓವರ್ ಮೇಲೆ ಏನು ಸಂಚಾರ ಮಾಡ್ತಾ ಇದ್ರೋ ಆ ಸಂಚಾರವನ್ನ ಇದೀಗ ಸ್ಥಗಿತ ಮಾಡುವಂತಹ ಕೆಲಸಗಳಾಗಿದೆ. ಎಲ್ಲಾ ಮಾದರಿಯ ವಾಹನಗಳ ಸಂಚಾರಕ್ಕೆ ಪ್ರಾಧಿಕಾರ ನಿರ್ಬಂಧವನ್ನ ಹೇರ್ತಾ ಇದೆ. ಶನಿವಾರ ಭಾನುವಾರ ರಾತ್ರಿ 12ರಿಂದ ಬೆಳಗ್ಗೆ 5ರವರೆಗೆ ಮಾತ್ರ ಬಂದ್ ಆಗಿರುತ್ತೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರಿಂದ ಸಾರ್ವಜನಿಕರಿಗೆ ಮಾಹಿತಿಯನ್ನ ರವಾನೆ ಮಾಡುವಂತಹ ಕೆಲಸಗಳಾಗಿದೆ. ನೋಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಡಾಂಬರೀಕರಣ ಕಾಮಗಾರಿ ಆಗಬೇಕಾಗಿದೆ. ಫ್ಲೈಓವರ್ ಮೇಲೆ ಸಾಕಷ್ಟು ಹಳ್ಳಗಳಿದ್ದಾವೆ, ಅದನ್ನು ಸರಿಪಡಿಸುವಂತಹ ಕೆಲಸಗಳು ಕೂಡ ಆಗಬೇಕು. ಬಹಳ ವರ್ಷಗಳಾಯಿತು ಡಾಂಬರೀಕರಣ ಮಾಡಿ. ಸೊ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಮಗೆ ಸರಿಯಾದ ರಸ್ತೆ ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಹಾಗಾಗಿ ಇದೀಗ ಡಾಂಬರೀಕರಣ ಮಾಡುವಂತಹ ಕಾರಣದಿಂದಾಗಿ ಫ್ಲೈಓವರ್ ಅನ್ನ ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತಿನಿಂದ ಆಗಸ್ಟ್ 5ರವರೆಗೂ ಕೂಡ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗತ್ತೆ. ಸಾಕಷ್ಟು ಟ್ರಾಫಿಕ್ ಜಾಮ್ಗಳು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕಾರಣ ನೋಡಿ ಇಷ್ಟೇ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಫ್ಲೈಓವರ್ ಅನ್ನ ಬಳಕೆ ಮಾಡೋದಕ್ಕೆ ಇಷ್ಟಪಡ್ತಾರೆ, ಟ್ರಾಫಿಕ್ ಕಡಿಮೆ ಇರುತ್ತೆ. ಸೊ ಇಲ್ಲಿಂದ ಪೀಣ್ಯದಿಂದ ಗೊರಗುಂಟೆಪಾಳ್ಯ ನಾವು ಸಿಗ್ನಲ್ ಹೋಗುವಂತಹ ಚಾನ್ಸಸ್ಸೇ ಇರಲ್ಲ, ಯಾಕೆಂದ್ರೆ ಅಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅನ್ನೋದನ್ನ ಗಮನಿಸಿದ್ದೇವೆ. ಸೊ ಹಾಗಾಗಿ ಇಲ್ಲಿಂದ ಕೂಡ ಫ್ಲೈಓವರ್ ಹತ್ಕೊಂಡ್ರೆ ಸಾಕಷ್ಟು ಸಮಸ್ಯೆಗಳು ಕೂಡ ತೀರಾ ಕಡಿಮೆ ಆಗಿದ್ದನ್ನು ಕೂಡ ಗಮನಿಸಿದ್ದೇವೆ. ಸೊ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಬಟ್ ಆದರೆ ಈಗ ಡಾಂಬರೀಕರಣ ಆಗಬೇಕಾಗಿದೆ. ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಯಾವಾಗ ಡಾಂಬರೀಕರಣ ಮಾಡ್ತೀರಿ, ಯಾವಾಗ ಈ ಹಳ್ಳ ಗುಂಡಿಗಳಿಗೆ ಮುಕ್ತಿಯನ್ನ ಕೊಡ್ತೀರಿ ಅಂತ ಕೂಡ ಕೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತಿನಿಂದ ಡಾಂಬರೀಕರಣ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ರಸ್ತೆಯೇ ಬಂದಾದ್ರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಬೇರೆ ಮಾರ್ಗವನ್ನ ಬಳಕೆ ಮಾಡಿ ಅಂತ ಹೇಳಿ ಇದೀಗ ಮನವಿಯನ್ನ ಕೂಡ ಮಾಡಿಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನ ಅಂದ್ರೆ ಆಗಸ್ಟ್ 5ರವರೆಗೂ ಕೂಡ ಫ್ಲೈಓವರ್ ಮೇಲೆ ಸಂಚಾರ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಬೇಗ ಮನೆ ಬಿಟ್ಟರೆ ಒಳಿತು. ಟೂ ವೀಲರ್ನವರು ಮತ್ತು ಈ ಕಾರ್ನವರು ಬೇಗ ಮನೆ ಬಿಟ್ಟರೆ ಒಳಿತು. ಮತ್ತು ಬಸ್ನಲ್ಲಿ ಸಂಚಾರ ಮಾಡುವಂಥವರು ಕೂಡ ಬೇಗ ಮನೆ ಬಿಟ್ಟರೆ ಒಳಿತು. ಇಲ್ಲಂತಂದರೆ ಟ್ರಾಫಿಕ್ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಸರಿಯಾದ ಸಮಯಕ್ಕೆ ಆಫೀಸ್ಗೆ ಹೋಗೋದಕ್ಕೂ ಕೂಡ ತೊಂದರೆ ಉಂಟಾಗಬಹುದು.